ಗೈಸ್ ಎಲ್ಲಿ ನೋಡಿದ್ರು ನಾನು ಇತ್ತೀಚೆಗೆ ನೋಡೋ ಪ್ರಕಾರ ಗಾಡಿ ತೊಗೊಬಿಡಿ, ಓಲೋ ಗಾಡಿ ಚೆನ್ನಾಗಿಲ್ಲ, ಅದು ಎಕ್ಸ್ಪ್ರೆಸ್ಸಲ್ಲಿ ಹೇಳ್ಬೇಕಂದ್ರೆ ಜನ್ರೇಷನ್ 2 ಚೆನ್ನಾಗಿಲ್ಲ ಅಂತ ಹೇಳೋರೆ. ನಾನು ತಗೊಂಡು 6 months ಆಯಿತು. ಅದರಲ್ಲಿ ನನಗೆ ಏನೇನು ಫಾಲ್ಟ್ ಬಂದಿದೆ ಅಂದರೆ, ಮಿನಿಮಮ್ಮು ಡೆಲಿವರಿ ಕೊಡ್ಬೇಕಾದ್ರೆ ಅದಂತೂ ನನಗೆ ಡೆಲಿವರಿ ಏನು ಚೂರು ಇಷ್ಟ ಆಗಿಲ್ಲ. ಅವ್ರು ಕೊಟ್ಟಿದ್ದು ರೀತಿ ನೋಡಿದ್ರೆ ದುಡ್ಡು ಕೊಟ್ಬಿಟ್ಟು 1.5 ಲಕ್ಷ ಕೊಟ್ಬಿಟ್ಟು ತಗೊಂಡಿದ್ದು ಡೆಲಿವರಿ ಅದು ವೇಸ್ಟೇ ಆಗೋಯ್ತು. ನಮ್ಗೆ ಅಷ್ಟು ಎಕ್ಸ್ಪೀರಿಯೆನ್ಸು. ಅದು ಬಿಟ್ಟರೆ ಗಾಡಿ ಸಾಕಾಗೈತೆ. ಗಾಡಿ ಬಗ್ಗೆ ನಾನು ಏನು ಮಾತಾಡೋಲ್ಲ, ಯಾಕಂದರೆ ನಾನು ನೋಡಿರೋ ಪ್ರಕಾರ ಗಾಡಿಗೂ ಎಷ್ಟೊಂದು ಜನ ಗಾಡಿ ತಗೊಂಡು ನಾಳೆಗೆ ಕೆಟ್ಟೋಗೈತೆ. ನನ್ನ ಗಾಡಿ ಒಂದು ಸಿಂಗಲ್ ಏನೂ ಆಗಿಲ್ಲ. ಸಲ ಆಕ್ಸಿಡೆಂಟ್ ಆಯಿತು. ಅದು ಬಿಟ್ಟರೆ ಲೈಟಾಗಿ ಇಲ್ಲಿ ಆಕ್ಸೆಸನ್ಗೆ ಹೋಗಿ ಅವನೇ ಬಂದ್ಬಿಟ್ಟು ಸಡನ್ನಾಗಿ ತಿರ್ಗ್ಬಿಟ್ಟ. ಅದು ಅವ್ನು ದುಡ್ಡು ಕೊಟ್ಟವನೇ ನಾನು ರೆಡಿ ಮಾಡಿಸಿಲ್ಲ, ಯಾಕಂದರೆ ಸ್ವಲ್ಪ ಆ ಕಾರಣ ಇದ್ದಿದ್ದು. ಇದರಲ್ಲಿ ಏನಂದರೆ ಸಿಂಗಲ್ ಸಸ್ಪೆನ್ಷನ್ ಅಲ್ಲ, ಡಬಲ್ ಸಸ್ಪೆನ್ಷನ್ ಕೊಟ್ಟವ್ರೆ. ಅದರಲ್ಲಿ ಮೇನ್ ಅಂದರೆ ಅಲ್ಲಿ ಅಲ್ಲಿಗೆ ಬಿಟ್ಟರೆ ಕಟ್ಟಾಗೋ ಚಾನ್ಸಸ್ ಇತ್ತು. ಇದರಲ್ಲಿ ಅದೇನಿಲ್ಲ, ರಗಳೆ ಇದ್ದಂಗೆ ಇತ್ತು, ಹೆಂಗ್ನವರು ನುಗ್ತದೆ. ಅದು ಬಿಟ್ಟರೆ ಇದರ ಗಾಡಿ ಇದು ಫುಟ್ಪಾಟು, ಇಲ್ಲಿ ನಿಮಗೆ ಸಿಲಿಂಡ್ರು, ನೀರು ಕ್ಯಾನ್ ಏನು ಬೇರೆ ಹಾಕಿ ಹೋಗ್ಬೋದು. ಅದೇನಿಲ್ಲ, ಇಲ್ಲಿ ಫೋನ್ ಮಡ್ಕೋಬೋದು, ನಿಮ್ಮ ಫೋನ್ ಮಡ್ಕೋಬೋದು. ಅದರಲ್ಲಿ ಆಯ್ತಿರಲಿಲ್ಲ, ಬಟ್ ಇದ್ರಲ್ಲಿ ಮಡ್ಕೋಬೋದು ಆರಾಮಾಗೆ, ಏನು ಬೀಳಲ್ಲ. ಎರಡು ಕಡೆ ಮಡಗ್ತೀನಿ, ಬೀಳಲ್ಲ. ಅದು ಬಿಟ್ಟರೆ ಇಲ್ಲಿ ಇದೊಂದು ಕೊಟ್ಟವ್ರು, ಏನಾರ ಕವರ್ ಸಿಕ್ಸ್ಗಳಿಗೆ ಇಲ್ಲಿ ಮಾಡ್ಕೋಬೋದು. ಮ್ಯಾಟ್ ಹಾಕ್ಸ್ಕೊಂಡಿದ್ದೀನಿ ನಾನು ಎಕ್ಸಸರೀಸಲ್ಲಿ ಕಂಟ್ರೋಲ್ ಮಾಡ್ಕೊಂಡು. ಟೈರ್ ಬಂದು ಈ ಥರ ಎಲ್ಲ ವೀಲ್ ಕೊಟ್ಟವ್ರೆ. ABS ಇಲ್ಲ ಇದರಲ್ಲಿ, CBS ಅಂದ್ಬಿಟ್ಟು ಕೊಟ್ಟಿರೋದು. ABS ಇಲ್ಲ ಇದರಲ್ಲಿ. ಮೋಟರ್ ಬಂದ್ಬಿಟ್ಟು ಮಿಡ್ ರೇಂಜ್ ಮೋಟರ್ ಅಂತ. ಟೈರು ಬಂದು ಈ ಥರ ಐತೆ. ಇದು ಬೆಲ್ಟ್ ಕೊಟ್ಟವ್ರೆ, ಇದ್ರಲ್ಲಿ ಚೈನಲ್ಲ ಬೆಲ್ಟು. ಇದರ ಕವರ್ ಏನೂ ಕೊಟ್ಟಿಲ್ಲ. ಏನಾರ ನಾವು ಮಳೆ ಗಿಡ ನೀರು ಹೋದರೆ ಇಲ್ಲೆಲ್ಲ ಮಣ್ಣಿಗೆ ನಾರಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಐತೆ, ಅದೊಂದು ಕೊಟ್ಟಿಲ್ಲ ಅಷ್ಟೇ. ಅದು ಬಿಟ್ಟರೆ ಸ್ಟ್ಯಾಂಡು ನಾನು ಹೇಳೋ ಪ್ರಕಾರ ಕಟ್ಟಾಗೈತೆ ಅಂತಾರೆ, ಬಟ್ ನಾನು ಹಾಕೋ ಎಷ್ಟು ಸಲ ಕೊಟ್ಟಿದ್ದೀನಿ, ಪರವಾಗಿಲ್ಲ. ಸ್ಟ್ಯಾಂಡು ಪರವಾಗಿಲ್ಲ ಅಷ್ಟೇ, ಬಟ್ ಇನ್ನೂ ಕೊಡ್ಬೋದಾಗಿತ್ತು, ಬಟ್ ಪರವಾಗಿಲ್ಲ. ಅದು ಬಿಟ್ಟರೆ ಇಲ್ಲೇ ಇದು ಬ್ಯಾಟ್ರಿ, ಇಲ್ಲಿ ವೆಂಟಿಲೇಷನ್ ಕೊಟ್ಟವ್ರೆ. ಬ್ಯಾಟ್ರಿ ಚಿಕ್ಕ ಥರ ಸ್ಪೀಡಾಗಿ ಹೋದರೆ ಇಲ್ಲಿ ಏರ್ ಪಾಸ್ ಆಯ್ತದಲ್ಲ, ಅವಾಗ ಕೂಲೆಂಟ್ ಆಯ್ತದೆ, ಬ್ಯಾಟ್ರಿ ಕೂಲ್ ಆಯ್ತದೆ ಅಂತ. ಅದು ಬಿಟ್ಟರೆ ಗಾಡಿ ಈ ಥರ ಐತೆ. ಅದು ಬಿಟ್ಟರೆ ಪಾಸ್ವರ್ಡ್ ಇಡಬೇಕು. ಇಲ್ಲಿ ಈ ಬಟನ್ ಅಂತಾರೆ ಪಾಸ್ವರ್ಡ್ ಹಾಕಿದ್ರೆ ಈ ಥರ ಬರ್ತದೆ. ಡಿಕ್ಕಿ ಓಪನ್ ಮಾಡಿದ್ರೆ ಡಿಕ್ಕಿ ಮಾತ್ರ ದೊಡ್ಡದಾಗೆ ಕೊಟ್ಟವ್ರೆ. 34 ಲೀಟ್ರು ಡಿಕ್ಕಿ ಮಾತ್ರ ಚೆನ್ನಾಗೈತೆ. ಡಿಕ್ಕಿ ಬಗ್ಗೆ ಏನು ಕಂಪ್ಲೇಂಟ್ ಏನಿಲ್ಲ, ಚೆನ್ನಾಗೈತೆ. ಸೀಟ್ ಮಾತ್ರ ಮಸ್ತು, ಕಂಫರ್ಟು, ಹೆವಿ ಕಂಫರ್ಟ್ ಐತೆ ನೋಡಿ, ಚೆನ್ನಾಗೈತೆ ಸೀಟ್ ಕ್ವಾಲಿಟಿ. ಹಾಕ್ಬಿಟ್ರೆ ಈ ಥರ ಗಾಡಿ ಹಿಂಗೈತೆ. ನಿಮಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ, ಅದರಲ್ಲಿ ಏನಂದರೆ ಗಾಡಿ ರೈಡಿಂಗ್ ಮಾಡ್ಕೊಂಡು ತೋರಿಸ್ಕೊಡ್ತೀನಿ ಹೆಂಗೈತೆ ಅಂತ. ಓಕೆ, ನಿಮ್ಗೇನಾರ ಈಗ ಈ ವಿಡಿಯೋ ಏನಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಇಷ್ಟ ಆಗಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮತ್ತು ಸಬ್ಸ್ಕ್ರೈಬ್ ಮಾತ್ರ ಮಾಡಿ ಪ್ಲೀಸ್, ಯಾಕಂದರೆ ಇದೇ ನನ್ನ ಫಸ್ಟ್ ವೀಡಿಯೋ. ಈ ವಿಡಿಯೋ ಏನಾರ ನಾನು ಹೇಳೋದ್ರಲ್ಲಿ ಏನಾರ ತಪ್ಪೇನಾರ ಮಾತಾಡಿದರೆ ಬೇಜಾರು ಮಾಡ್ಕೊಬೇಡಿ, ಯಾಕಂದರೆ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಅದರಿಂದ